ಇನ್ನು ಕಾಂಗ್ರೆಸ್ನವರು ಬಾಯಿ ಮುಚ್ಚುತ್ತಿಲ್ಲ ಎಂಬ ಜೋಶಿ ಹೇಳಿಕೆಗೆ ಕಿಡಿಕಾರಿದ್ದಾರೆ. ನಮ್ಮ ಪಾರ್ಟಿ ವಿಚಾರ ಯಾಕೆ ಬೇಕು ಅಂತ ಸಂತೋಷ್ ಲಾಡ್ ಆಕ್ರೋಶವನ್ನ ಹೊರಹಾಕಿರೋದು. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯ ಇರಲೇಬೇಕು, ಇದ್ದೇ ಇರುತ್ತೆ. ಎಲ್ಲಾ ಪಾರ್ಟಿಗಳಲ್ಲೂ ಕೂಡ ಆ ರೀತಿಯ ಭಿನ್ನಾಭಿಪ್ರಾಯಗಳು, ಜಗಳ, ಜಟಾಪಟಿ ಇರುತ್ತೆ. ಬಟ್ ನಮ್ಮ ಪಾರ್ಟಿ ವಿಚಾರ ಪ್ರಹ್ಲಾದ್ ಜೋಶಿ ಅವರು ಯಾಕೆ ಬೇಕು? ಬಿಜೆಪಿಯಲ್ಲಿ ಮೋದಿ ಒಬ್ಬರ ಫೋಟೋ ಇರೋದು, ಶಾಸಕರ ದುಬೈ ಪ್ರವಾಸ ಬಗ್ಗೆ ಮಾಹಿತಿ ಇಲ್ಲ. ಯಾರು ದುಬೈ ಪ್ರವಾಸ ಹೋಗ್ತಾ ಇಲ್ಲ, ಹೋದ್ರೂ ತಪ್ಪೇನಿಲ್ಲ ಅಂತ ಸಂತೋಷ್ ಲಾಡ್ ಹೇಳಿರೋದು. ಇನ್ನು ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗೋ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಈಗ ಬಿಜೆಪಿಯಲ್ಲಿ ಮಾತುಕತೆ ನಡೀತಾ ಇದೆ ಇದೇ ವಿಚಾರದ ಬಗ್ಗೆನೆ. ಬಿಜೆಪಿಯಲ್ಲೂ ಕೂಡ ಜಟಾಪಟಿ ಇದೆ ಅಲ್ವಾ? ಹಾಗಿದ್ಮೇಲೆ ಎಲ್ಲಾ ಪಕ್ಷಗಳಲ್ಲೂ ಇಂತಹ ಜಟಾಪಟಿ, ಒಳ ಜಗಳಗಳು ಇದ್ದೇ ಇರುತ್ತೆ. ನಮ್ಮ ಪಾರ್ಟಿ ವಿಚಾರಕ್ಕೆ ಪ್ರಹ್ಲಾದ್ ಜೋಶಿ ಅವರು ಯಾಕೆ ಮಾತನಾಡಬೇಕು ಅಂತ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ದುಬೈ ಪ್ರವಾಸ ಹೋಗ್ತಾರಲ್ಲ ಗೊತ್ತಿಲ್ಲ. ಮೊದಲೇ ಆಲ್ರೆಡಿ ನಿಮ್ಮದು 3D ಅನಿಮೇಷನ್ ಚೆನ್ನಾಗಿ ನೋಡಿದೆ, ಅದು ಅದ್ಭುತವಾಗಿ ಮಾಡಿದಾರ. ಬಟ್ ಗೊತ್ತಿಲ್ಲ, ಹೋಗ್ತಾರಲ್ಲ, ನನಗೆ ಮಾಹಿತಿ ಇಲ್ಲ. ಹೋದ್ರೆ ಏನು ತೊಂದರೆ ಇದೆ ಅಲ್ಲ? ಐ ಡೋಂಟ್ ನೋ. ಐ ಆಮ್ ಶ್ಯೂರ್ ಯಾರು ಹೋಗ್ತಾ ಇಲ್ಲ. ಹೋದ್ರೆ ಕೂಡ ಏನು ತೊಂದರೆ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಡಿನ್ನರ್ ಮೀಟಿಂಗ್ ಯಾಕೆ ಕ್ಯಾನ್ಸಲ್ ಆಗಿದೆ? ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗ ಶಾಸಕರು ಪ್ರವಾಸ ಹೋಗ್ತಾರೆ ಅನ್ನುವಂಥ ವಿಚಾರ ಕೂಡ ಸದ್ದು ಮಾಡ್ತಾ ಇದೆ. ಅದ್ರ ಬಗ್ಗೆ ಕೂಡ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಪ್ರವಾಸ ಹೋಗಬಹುದೇನೋ, ಹೋದ್ರೂ ತಪ್ಪೇನಿದೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪಾರ್ಟಿ ವಿಚಾರಕ್ಕೆ ಬಂದಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು, ಅದರಲ್ಲೂ ಕೂಡ ಕೇಂದ್ರ ಸಚಿವ ಆಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಮಾತನಾಡುವಂಥ ಅವಶ್ಯಕತೆ ಏನಿದೆ, ರಿಯಾಕ್ಟ್ ಆಗುವಂಥದ್ದು ಏನಿದೆ? ಎಲ್ಲಾ ಪಕ್ಷಗಳಲ್ಲೂ ಕೂಡ ಜಟಾಪಟಿ, ಒಂದಷ್ಟು ಒಳ ಜಗಳಗಳು, ಒಂದಷ್ಟು ಆಂತರಿಕ ಕದನ, ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಹಾಗಿದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಅವ್ರು ಮಾತನಾಡೋದೇನಿದೆ? ಅವ್ರ ಪಕ್ಷದಲ್ಲೇ ಸಾಕಷ್ಟು ಜಟಾಪಟಿ ಇದೆ ಅಂತ ಹೇಳಿದ್ದಾರೆ. ಹೋಗ್ಬೇಕು, ಈ ದೇಶ ಹೆಂಗೆ ನಡಿಬೇಕು, ಮತ್ತೆ ಮುಂದೆ ಬಿಜೆಪಿ ಹೆಂಗೆ ನಡಿಬೇಕು? ಸೊ ಹಂಗೆ ಅವ್ರಿಗೆ ಕೂಡ ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ. ಸೊ ನಮ್ದಂತೂ ನಾವು ಉತ್ತರ ಕೊಡ್ತೀವಿ. ಇದನ್ನು ಆತಂಕ ಇದೆ. ನಾನು ಡೆಲ್ಲಿಗೆ ಹೋದ ಮೊನ್ನೆ ಒಳಗೆ ಗಾಸಿಪ್ ಇದೆ. ಮೋಸ್ಟ್ಲಿ ನಿತಿನ್ ಗಡ್ಕರಿ ಆಗ್ಬೋದು ಅನ್ನೋದು RSSನವರು ಕಡ್ಡಾಯವಾಗಿ ಎಲೆಕ್ಷನ್ ಮಾಡಕೊಂಡ್ರಲ್ಲ ಸರ್ ಅವ್ರು ನೆಕ್ಸ್ಟ್ ಮಂತ್. ಅದೇ ಆಗಲ್ಲ ಅಂತ ಹೇಳಿದ್ರಲ್ರಿ ಅವರೇ. ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಲ್ಲ ಅಂತ ಹೇಳಿದಾರಲ್ಲ. ಮೊನ್ನೆ ಮೆಜಾರಿಟಿ ಸಿಕ್ಕಲಿಲ್ಲ ಪಾರ್ಲಿಮೆಂಟ್ನಲ್ಲಿ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಬಿಲ್ ತಂದಿರ್ತಕ್ಕಂಥದ್ದು ಈ ಅಡಾನಿ ವಿರುದ್ಧವಾಗಿ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದು US ಕೋರ್ಟ್ನಲ್ಲಿ ಏನು ಒಂದು ವರ್ಡಿಕ್ಟ್ ಬಂತು, ಅದನ್ನು ಪಾರ್ಲಿಮೆಂಟ್ನಲ್ಲಿ ತೊಗೋಬಾರ್ದು ಅನ್ನೋದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್. ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ನೀವು ದಿನ ಬೆಳಗ್ಗೆ ಸಾಯಂಕಾಲವರೆಗೆ ತೋರಿಸಿದ್ರಿ, ಹೋಯ್ತು, ಬಿದ್ದೋಯ್ತು, ಮುಗಿದು. ಒನ್ ನೇಷನ್ ಎಲೆಕ್ಷನ್ ಪೋಯ ಇನ್ಕೇಮ್ಲ ಅಷ್ಟೇ. ಅದು 24 ತಾಸು ಹಿಂದೂ ಪರವಾಗಿ ಮಾತನಾಡ್ತಾರಲ್ಲ. ನೀವು ಹಿಂದೂ ಓದಿಲ್ಲ? ನಮ್ಮ ಮನೆಗೆ ಅಕ್ಕಪಕ್ಕ ಹಿಂದೂಗಳಿದ್ದಾರೆ. ಯಾವ ಹಿಂದೂಗಳಿಗೆ ಬಡತನ ಅನುಕೂಲ ಆಗೈತೆ? ಹಿಂದೂ ಹೆಸರು ಹೇಳಿ BJPಯ ಮುಖಂಡರುಗಳು, ಅದು ಕೇವಲ BJP ಮುಖಂಡರು, ಡೆಲ್ಲಿ ಮುಖಂಡರುಗಳು ಒಳ್ಳೊಳ್ಳೆ ರೊಕ್ಕ ಮಾಡ್ಕೊಂಡು 3-4 ಸತಿ ಬಟ್ಟೆ ಹಾಕ್ಕೊಂಡು ಇಲ್ಲೆಲ್ಲ ನಮ್ಮ ಹಿಂದೂ ಮಕ್ಕಳುಗಳು ಅಲ್ಲಿ ಸ್ಟೇಷನು ಪಟೇನಿ ಕಚೇರಿ ಕೇಸ್ನಲ್ಲಿ ತಿರುಗಾಡ್ಬೇಕು. ಇವರು ಅಮೇರಿಕಾದಲ್ಲಿ ಓದ್ಕೊಂಥ ವ್ಯವಸ್ಥೆಯಲ್ಲಿ ಇದ್ದಾರೆ. ಅವರು ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ಬೇಕು ನಾವೀಗ? ಈಗ ದುಬೈ ಪ್ರವಾಸ ಹೋಗ್ತಾರಲ್ಲ ಗೊತ್ತಿಲ್ಲ. ಮೊದಲೇ ಆಲ್ರೆಡಿ ನಿಮ್ಮ